ಇವತ್ತು ಎ ಸಿ ಅವ್ರನ್ನ ಭೇಟಿ ಮಾಡಿದ್ದು ಇಷ್ಟೇ. ದೇವೀರಪ್ಪನವ್ರ ಕಾಲದಲ್ಲಿ ಏನು ಬಗುರುಕುಂ ಪ್ರೊಸೀಡಿಂಗ್ಸ್ ಇತ್ತಲ್ಲ, ಅದ್ರಲ್ಲಿ ಸುಮಾರು ಪೇಜ್ಗಳನ್ನ ಇನ್ಸರ್ಟ್ ಮಾಡಿ ಸುಮಾರು 42 ಎಕರೆಗಳು ಬೋಗಸ್ ದಾಖಲೆಗಳು ಸೃಷ್ಟಿ ಮಾಡಿ ಕೆಲವು ಮಾರಾಟ ಆಗಿದೆ, ಕೆಲವು ಇನ್ನೂ ಪಾಣಿಗಳಾಗಿಲ್ಲ. ಅದನ್ನು ದಾಖಲೆ ಸಮೇತ ಎ ಸಿ ಅವ್ರ ಗಮನಕ್ಕೆ ಈಗ ತಂದು ಕೊಟ್ಟಿದ್ದೀನಿ. ನಿಮಗೂ ಕೂಡ ಒಂದು ಕಾಪಿ ಕೊಡ್ತೀನಿ. ಎಲ್ಲ ಇನ್ಸರ್ಟ್ ಮಾಡಿಬಿಟ್ಟಿದ್ದಾರೆ. ಒಬ್ಬೊಬ್ರು 7 ಎಕರೆ. ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. 8 ಎಕರೆ ಬಗುರುಕುಮಲ್ಲಿ 4 ಎಕರೆ ಮೇಲೆ ಮಾಡ್ಕೊಳ್ಳೋದು ಇಲ್ಲ ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲ ಅವ್ರಿಗೆ. 9 ಎಕರೆ ಒಬ್ಬರು ಹಿಂಗೆ ಮಾಡ್ಕೊಬಿಟ್ಟಿದ್ದಾರೆ. ಅದನ್ನು ಆಂಧ್ರದವ್ರಿಗೆ ಜಾಸ್ತಿ ಮಾರೋದು. ಆಂಧ್ರದವ್ರಿಗೆ ನೀನು ಪದೇ ಪದೇ ಆಂಧ್ರ ಅಂತೀನಿ ನಾನು. ಆಂಧ್ರದವ್ರಿಗೆ ದಾಖಲೆಗಳು ಸೃಷ್ಟಿ ಮಾಡಿ ಮಾರಿ ಲೇಔಟ್ ಮಾಡೋದು, ಮಾರ್ಕೊಂಡು ಹೊಟ್ಟೋದು. ಇವತ್ತು ಇದ್ರ ಬೆಲೆ ಬಂದು ಒಂದು 70 ಕೋಟಿ ಅನಿಸುತ್ತೆ. ಒಂದು ಇಲ್ಲಿ ಪಾಣಿ ಆಗಿರೋದು, ಪಾಣಿ ಆಗದೆ ಇರೋದು ಲೆಕ್ಕ ಹಾಕೊಂಡ್ರೆ ಅದೊಂದು 70-80 ಕೋಟಿ ಆಗುತ್ತೆ. ಅಷ್ಟು ದಾಖಲೆಗಳು ಬೋಗಸ್ ಆಗ್ತಾ ಇದ್ರು. ಯಾಕೆ ಜಿಲ್ಲಾಡಳಿತ ಕೂತಿದೆ? ಮೊನ್ನೆ ಡಿ ಸಿ ಅವ್ರು ಹೋಗ್ಬೇಕಾದ್ರೆ ಹೇಳೋದ್ರು, ಏನು 700 ಎಕರೆಗಳಷ್ಟು ದಾಖಲೆಗಳು ಬೋಗಸ್ ಆಗಿದೆ ಅಂತ. ಅದೇನು ಹೇಳಿದ್ರು ಅಂದರೆ, ನಾನು ಬಂದಾಗೆ ಇದಾಗಿದ್ದು, ಹೋಗ್ಬೇಕು 2 ವರ್ಷದಿಂದ ಏನೂ ಮಾಡಲಿಲ್ಲ. ಸುಮ್ಮನೆ ಹೋಗ್ಬೇಕಾದ್ರೆ ಹೇಳೋಗಿದ್ದಾರೆ. ಆ ಥರ ಆಗೋದು ಬೇಡ. ಸರ್ಕಾರದ ಜಮೀನು ಉಳಿಲಿ, ಮುಂದಿನ ಪೀಳಿಗೆಗೆ ಇವೆಲ್ಲ ಉಳ್ಕೊಂಡ್ರೆ ಸರ್ಕಾರಕ್ಕೆ ಜನಗಳಿಗೆ ಅನುಕೂಲ ಆಗುತ್ತೆ ಅಂತ ಗಮನಕ್ಕೆ ತಂದಿದ್ದೆ. ಹೇಗಾಯ್ತಂದ್ರೆ ನಕಲಿ ದಾಖಲೆಗೆ ಹೇಳ್ತಾ ಇದ್ನಲ್ಲ, ಲ್ಯಾಂಡ್ ಟೆರರಿಸಮ್. ಈಗ ಭಾಗಿ ಯಾರಾಗಿದ್ದಾರೆ ಅಂದರೆ ದಾಖಲೆಗಳವ್ರು ಮಾತ್ರ ಹೇಳ್ಬೋದು ನಾವು. ದಾಖಲೆಯಲ್ಲಿ ಇಲ್ಲದೆ ಇರೋರು ದುಡ್ಡು ಮಾಡಿರ್ತಾರಲ್ಲ, ಅವ್ರ ಹೆಸರುಗಳು ಹೇಳೋಕ್ಕಾಗಲ್ಲ. ಇಲ್ಲಿ ದೊಡ್ಡ ದೊಡ್ಡ ತಲೆಗಳು ಇರ್ತಾವಲ್ಲ, ರಾಜಕಾರಣಿಗಳೆಲ್ಲರೂ, ಅವರು ದುಡ್ಡು ತಿಂದ್ಬಿಟ್ಟು ಇಂಥವಕ್ಕೆಲ್ಲ ಆಸ್ಪದ ಕೊಟ್ಟು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿ ಕೊನೆಯಲ್ಲಿ ಯಾರ ಮೇಲೆ ಹಾಕ್ತಾರೆ ಅಂದರೆ ಅಧಿಕಾರಿಗಳ ಮೇಲೆ ಹಾಕ್ಬಿಡ್ತಾರೆ. ಇಲ್ಲಾಂದರೆ ಜಮೀನು ತಗೊಂಡಿರೋನ ಮೇಲೆ, ಇಲ್ಲ ಜಮೀನು ಮಾಡಿಕೊಟ್ಟಿರೋನ ಮೇಲೆ ಬೀಳುತ್ತೆ. ಮೇಯ್ನ್ ಕಲ್ಪ್ರಿಟ್ ಬಂದು ನಮ್ಮಂಥವ್ರು ದುಡ್ಡು ಮಾಡ್ಕೊಂಬಿಟ್ಟಿರ್ತೀವಿ. ಇದು 42 ಎಕರೆ ನಮ್ಗಳ ಗಮನಕ್ಕೆ ಬರದೇ ಆಗ್ತದೆ. ಇವೆಲ್ಲ ಇಂಚಿಂಚು ಗೊತ್ತಿರ್ತದೆ ನಮಗೆ. ಅವ್ರ ಹೆಸರುಗಳು ಹೇಳೋಕ್ಕಾಗಲ್ಲ. 97 ಈಗಲ್ರಿ ನೀವು ಅದಕ್ಕೆ ನೀವು ಪೆದ್ರು ಅಂತ ಹೇಳೋದು. ಆಗಿರೋದು 97 ಸೇರಿಸಿರೋದು 2 ತಿಂಗಳಾಗೈತೆ, 6 ತಿಂಗಳಾಗೈತೆ. ಸೇರಿಸ್ಕೊಬಿಡೋದು. ನಮ್ಗೆ ಅವತ್ತು ಆಗಿತ್ತು, ಇನ್ನೂ ದಾಖಲೆ ಆಗಿಲ್ಲ, ಮಾಡಿಕೊಡ್ರಿ ಅಂತ ಹೇಳ್ತಾರೆ. ಅವಾಗೆಲ್ಲ ಅಧಿಕಾರಿಗಳೆಲ್ಲ ಇನ್ವಾಲ್ವ್ ಆಗಿಬಿಡ್ತಾರೆ. ಅವ್ರಿಗೂ ಗೊತ್ತಿದೆ ಇದೆಲ್ಲ ನಕಲಿ ದಾಖಲೆ ಅಂತ ಗೊತ್ತಿದ್ದು ಇನ್ವಾಲ್ವ್ ಆಗಿ ಎಲ್ಲ ಶಾಮೀಲಾಗಿ ಮಾಡೋಂಥ ಕೆಲಸ ಇದೆ. ಎ ಸಿ ಅವ್ರಿಗೆ ಭೇಟಿ ಮಾಡಿ ಅವ್ರಿಗೆ ಮನವರಿಕೆ ಕೂಡ ಮಾಡಿಕೊಟ್ಟಿದ್ದೀವಿ. ಬಹುಶಃ ಒಂದು ಒಳ್ಳೆ ಎ ಸಿ ಸಿಕ್ಕಿದ್ದಾರೆ ನಮಗೆ. ಇದನ್ನು ನೀಟಾಗಿ ಅವ್ರಿಗೆ ತಲುಪಿಸೋಣ, ಅರ್ಥಪೂರ್ಣವಾಗಿ ಮಾತಾಡಿದ್ವಿ. ಅವ್ರ ಗಮನಕ್ಕೂ ಬಂದಿದೆ. ಒಂದು ಡೈನಾಮಿಕ್ ಡಿಸಿಷನ್ ತಗೋತಾರೆ ಅನ್ಕೊಂಡಿದ್ವಿ. ಮತ್ತೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಎಲ್ಲರದ್ದು